ನಮಸ್ಕಾರ ಸ್ನೇಹಿತರೆ. ದುಡ್ಡು ಮತ್ತು ಆರೋಗ್ಯ ಇದೆರಡರಲ್ಲಿ ಯಾವ್ದು ಮುಖ್ಯ ಅಂತ ನಾನು ಕೇಳಿದ್ರೆ ನೀವೇನು ಹೇಳ್ತೀರಾ? ಆರೋಗ್ಯ ತಾನೇ. ಎಷ್ಟು ದುಡ್ಡಿದ್ರೇನು ಸುಖ ಪಡೋಕ್ಕೆ ನಮ್ಮ ದೇಹ ಮನಸ್ಸು ನೆಟ್ಟಗಿರಬೇಕು. ಮತ್ತೊಂದು ಪ್ರಶ್ನೆ ಕೇಳ್ತೀನಿ, ಆರೋಗ್ಯ ಮತ್ತು ಆಯಸ್ಸು ಇದರಲ್ಲಿ ಯಾವ್ದು ಮುಖ್ಯ ಅಂದರೆ ನೀವೇನು ಹೇಳ್ತೀರಾ? ಮತ್ತೆ ಆರೋಗ್ಯನೇ. ಈ ದೀರ್ಘ ಬದುಕು ನೋವಿನಿಂದ ಕಳೆದ್ರೆ ಏನು ಚಂದ. ಇದೇ ಪ್ರಶ್ನೆನ ತಿರುಗಿಸಿದ್ರೆ ಒಳ್ಳೆ ಆರೋಗ್ಯ ಇದೆ, ಆದರೆ ಪಾಪ 40 ವರ್ಷಕ್ಕೆ ಸಾವಾಗ್ಬಿಟ್ರೆ ಏನು ಪ್ರಯೋಜನ? ಅಂದರೆ ನಮಗೆ ಹೆಚ್ಚು ವರ್ಷನೂ ಬದುಕಬೇಕು, ಮತ್ತೆ ಅದು ಆರೋಗ್ಯವಾಗೂ ಇರಬೇಕು. ಈ ಎರಡೂ ಸಿಗೋದಾದರೆ ಆರೋಗ್ಯ ಮತ್ತು ಆಯುಷ್ಯ, ಅದು ಕಡಿಮೆ ಖರ್ಚಿನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ? ಅದು ನಮ್ಮ ಸನಾತನ ಧರ್ಮ, ನಮ್ಮ ವೇದಗಳಲ್ಲಿ ಸಿಗುತ್ತೆ. ಅದಕ್ಕೆ ನಮ್ಮ ಋಷಿ ಮುನಿಗಳು ಹೇಳಿದ್ದು, ಜೀವನ ಉಳಿಸುವಂತಹ ನಡೆಸುವಂತಹ ಶಕ್ತಿ ಅದು ಪ್ರಾಣ. ಪ್ರಾಣವನ್ನು ಶುದ್ಧಿಗೊಳಿಸುವ ವಿಧಾನ ಅದು ಪ್ರಾಣಯಜ್ಞ. ಈ ಪ್ರಾಣಯಜ್ಞ ಮಾಡರ್ನು ಅಲ್ಲ, ಏನ್ಷಂಟು ಅಲ್ಲ, ಇದು ಸನಾತನ. ಅಂದರೆ ಇದು ಟೈಮ್ಲೆಸ್ ಸೊಲ್ಯೂಷನ್ ಫಾರ್ ಹೆಲ್ತ್. ಮೊದಲು ನನ್ನ ಹೃದಯ ತುಂಬಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮ ವೇದಿಕ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ ಕೇವಲ 2 ತಿಂಗಳಲ್ಲಿ 34,000 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇಷ್ಟೆಲ್ಲ ಬೆಂಬಲ ಕೊಟ್ಟಿದ್ದೀರಾ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಈ ವೇದಿಕ್ ವೆಲ್ನೆಸ್ ಚಾನಲ್ ನೋಡೋರಲ್ಲಿ ಕೇವಲ 3% ಮಾತ್ರ ಸಬ್ಸ್ಕ್ರೈಬರ್. ಮಿಕ್ಕಿದ 97% ಜನ ವಿಡಿಯೋ ನೋಡ್ತಾ ಇದ್ದಾರೆ, ಆದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಇದರ ಅರ್ಥ ಏನಂದರೆ ಎಲ್ಲರೂ ವಿಡಿಯೋ ನೋಡ್ತಾರೆ, ಅರ್ಥಕೊಳ್ತಾರೆ, ಇನ್ಸ್ಪೈರ್ ಆಗ್ತಾರೆ. ಆದರೆ ಒಂದು ದೊಡ್ಡ ಪ್ರಶ್ನೆ ನಿಮ್ಮ ಮೈಂಡ್ನಲ್ಲಿರೋದು, ನೀವು ಬಹಳ ಜನ ಕಾಮೆಂಟ್ನಲ್ಲಿ ಕೂಡ ಕೇಳ್ತೀರ, ಸರ್ ಈ ಪ್ರಾಣಯಜ್ಞನ ಸರಿಯಾಗಿ ಹೇಗೆ ಮಾಡೋದು? ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಏನಾದರೂ ರೂಟೀನ್ ಇದೆಯಾ? ಈ ಸ್ಟ್ರೆಸ್ಸು, ಸ್ಲೀಪ್ ಇಶ್ಯೂಸು, ಆಂಗ್ಸೈಟಿ ಇಶ್ಯೂಸು, ಇದಕ್ಕೆ ಡೈಲಿ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ? ಸ್ನೇಹಿತರೆ, ಇದು ಬರೀ ಪ್ರಶ್ನೆಗಳಲ್ಲ, ಇದು ನಿಮ್ಮ ಮನಸ್ಸಿನ ಕಾಲ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿದ್ವಿ. ವಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಸ್ಪೆಷಲ್. ಅದನ್ನು ನಾವು ಶ್ರದ್ಧಾ ಸರ್ಕಲ್ ಅಂತ ಕರಿತೀವಿ. ಇದರ ಥೀಮ್ ಬಂದು ಬ್ರೀತ್, ಹೀಲ್, ಅವೇಕನ್. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಜಿಮ್ ಹೋಗಿ 1 ದಿನ ವರ್ಕೌಟ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗಿಬಿಡತ್ತಾ? ಇಲ್ಲ ತಾನೆ. ಅದೇ ಥರ ಪ್ರಾಣಯಜ್ಞ ಕೂಡ 1 ದಿನ ಮಾಡಿದ್ರೆ ಏನೂ ಆಗಲ್ಲ. ಕನ್ಸಿಸ್ಟೆನ್ಸಿ ಬೇಕು, ಗೈಡೆನ್ಸ್ ಬೇಕು. ಅದಕ್ಕೆ ಇನ್ನೂ ಹೆಚ್ಚು ಜನ ಮಾಡ್ತಿರೋರ ಒಂದು ಗುಂಪು ಕ್ರಿಯೇಟ್ ಆಗಬೇಕು, ಕಮ್ಯುನಿಟಿ ಬೇಕು. ಈ ಶ್ರದ್ಧಾ ಸರ್ಕಲ್ ಇರೋದೇ ಅದಕ್ಕೋಸ್ಕರ. ಈ ಶ್ರದ್ಧಾ ಸರ್ಕಲಲ್ಲಿ ಮೆಂಬರ್ ಆದರೆ ನಿಮಗೇನು ಲಾಭ ಅಂತ ಹೇಳ್ತೀನಿ ಕೇಳಿ. ಪ್ರತಿ ತಿಂಗಳು 2 ಲೈವ್ ಪ್ರಾಣಯಜ್ಞ ಸೆಷನ್ಸ್ ಇರುತ್ತೆ, ಫಾಲೋಡ್ ಬೈ Q&A. 2ನೇ ಮತ್ತು 4ನೇ ಬುಧವಾರ. ಮತ್ತು ಮೆಂಬರ್ ಓನ್ಲಿ ಹೆಲ್ತ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಅರ್ಲಿ ಆಕ್ಸೆಸ್ ಟು ಪಬ್ಲಿಕ್ ವಿಡಿಯೋಸ್, ಎಲ್ಲರಿಗಿಂತ ಮುಂಚೆ ನಿಮಗೆ ಕೆಲವು ವಿಡಿಯೋಗಳು ಆಕ್ಸೆಸ್ ಸಿಗುತ್ತೆ. ಮತ್ತು ಆಯುರ್ವೇದ ಬೇಸ್ಡ್ ಡೈಲಿ ಗೈಡೆನ್ಸ್ ನಿಮಗೆ ಮಾತ್ರ. ಆಯುರ್ವೇದದ ಪ್ರಕಾರ ನೀವು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವಾಗ ನಿದ್ರೆ ಮಾಡಬೇಕು, ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ನ ಹೇಗೆ ಮಾಡಬೇಕು. ಆಸ್ಟ್ರಾಲಜಿ ಬೇಸ್ಡ್ ಬಯೋ ಎನರ್ಜಿ ಇನ್ಸೈಟ್ಸ್, ಸ್ಕಾಲರ್ಸ್ಗಳ ಜೊತೆ ಲೈವ್ ಕಾನ್ವರ್ಸೇಷನ್ಸ್, ಮತ್ತು ಮಂತ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್. ಅಂದರೆ ನೀವು ಪ್ರಾಣಯಜ್ಞ ಮಾಡ್ತಾ ಇದ್ದರೆ ಪ್ರತಿದಿನ ಎಷ್ಟು ಅದು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಮೆಷರ್ ಮಾಡ್ತೀವಿ. ಮತ್ತು ಪ್ರಾಕ್ಟೀಸ್ ಟ್ರ್ಯಾಕರ್ PDFs. ಈ ಎಲ್ಲವೂ ಕೇವಲ 299 ರುಪೀಸ್ ಪರ್ ಮಂತ್, ಅಂದರೆ 299 ರೂಪಾಯಿ ತಿಂಗಳಿಗೆ. ಹೋಟೆಲ್ನಲ್ಲಿ ಒಂದು ಕಾಫಿ ಕುಡಿದ್ರೆ ಕೂಡ ಇದಕ್ಕಿಂತ ಜಾಸ್ತಿ ಆಗುತ್ತೆ. ಇದು ಹೆಲ್ತ್ ಸರ್ಕಲ್, ಶ್ರದ್ಧಾ ಸರ್ಕಲ್. ಮುಂದಿನ ಹಂತ ಏನು ಅಂತ ಕೇಳ್ತಿದ್ದೀರಾ? ಅದು ಸಾಧಕ ಸರ್ಕಲ್. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಈ ಎಲ್ಲದರ ಕ್ಲಾಸಸ್ಗಳನ್ನು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎಮಿನೆಂಟ್ ಸ್ಕಾಲರ್ಸಿಂದ, ವಿದ್ವಾಂಸರಿಂದ ಮಾಡಿಸಲಾಗುತ್ತೆ. ಆದರೆ ಸ್ನೇಹಿತರೆ, ಹೆಲ್ತ್ ಇಲ್ಲ ಅಂದರೆ ಜ್ಞಾನ ಸಾಧನೆ ಹೇಗೆ ಸಾಧ್ಯ ಹೇಳಿ? ಅದರಿಂದ ಎಲ್ಲದಕ್ಕೂ ಮೊದಲ ಹೆಜ್ಜೆ ಹೆಲ್ತ್. ಮೊದಲು ಈ ಶ್ರದ್ಧಾ ಸರ್ಕಲ್ನ ಜಾಯ್ನ್ ಆಗಿ. ಈ ಹೆಲ್ತ್ ಬಗ್ಗೆ ಮಾತಾಡ್ತಿದ್ರೆ ದಲೈ ಲಾಮಾ ಅವರ ಒಂದು ಒಳ್ಳೆ ಇಂಗ್ಲಿಷ್ ಕೋಟ್ ನೆನಪಿಗೆ ಬರುತ್ತೆ. ಪೀಪಲ್ ಲೂಸ್ ದೇರ್ ಹೆಲ್ತ್ ಟು ಗೈನ್ ವೆಲ್ತ್ ಆ್ಯಂಡ್ ದೆನ್ ಸ್ಪೆಂಡ್ ಆಲ್ ದೇರ್ ವೆಲ್ತ್ ಟು ರೀಗೈನ್ ದೇರ್ ಹೆಲ್ತ್. ನಮ್ಮ ಜೀವನದಲ್ಲಿ ಮುಕ್ಕಾಲು ಭಾಗ ಬರೀ ಹಣ, ಆಸ್ತಿ ಸಂಪಾದನೆ ಮಾಡಿ ಆರೋಗ್ಯ ಕಳ್ಕೊಳ್ತೀವಿ. ಮತ್ತೆ ಆ ಕಳ್ಕೊಂಡಿರೋ ಆರೋಗ್ಯನ ವಾಪಸ್ ಪಡೆಯೋದಕ್ಕೆ ಎಲ್ಲ ದುಡ್ಡು ಖರ್ಚು ಮಾಡ್ತೀವಿ. ಆದರೂ ಅದು ಸಿಗೋ ಸಾಧ್ಯತೆ ಕಡಿಮೆ. ಈ ಆರೋಗ್ಯವಂತ ದೇಹ, ಲವಲವಿಕೆ ಇರುವಂತಹ ಮನಸ್ಸಿದ್ರೆ ಏನು ಬೇಕಾದರೂ ಸಾಧಿಸಬಹುದು. ಈ ಮನುಷ್ಯನ ದೇಹ ಲೈಟ್ ಆಗಿದ್ದರೆ, ಮನಸ್ಸು ಕಾಮ್ ಆಗಿದ್ದರೆ, ಮತ್ತೆ ನಮ್ಮ ಯೋಚನೆ ಶಾರ್ಪ್ ಆಗುತ್ತೆ, ಜೀವನ ಮೀನಿಂಗ್ಫುಲ್ ಆಗುತ್ತೆ. ಇದಕ್ಕೆಲ್ಲ ಮೂಲ ವೈದಿಕ ಸನಾತನ ಮಾರ್ಗ ಹೇಳಿದ್ದು ಪ್ರಾಣಶಕ್ತಿ ಅಂತ. ಈ ಪ್ರಾಣಶಕ್ತಿ ಬೆಳೆಸಿ
ಬ್ಯಾಲೆನ್ಸ್ ಮಾಡುವಂತಹ ವೈದಿಕ ವಿಧಾನ ಅದೇ ಪ್ರಾಣಾಯಾಮ. ಅದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಇರುವಂತಹ ಫ್ಯಾಮಿಲಿ ಅದು ಶ್ರದ್ಧಾ ಸರ್ಕಲ್. ಇವತ್ತೇ ಈ ಶ್ರದ್ಧಾ ಸರ್ಕಲ್ ಜಾಯಿನ್ ಆಗಿ ಸರಿಯಾಗಿ ಬ್ರೀತ್ ಮಾಡಿ ಹೀಲ್ ಆಗಿ ಅವೇಕನ್ ಆಗಿ ಶ್ರದ್ಧಾ ಸರ್ಕಲ್ನಲ್ಲಿ ಮತ್ತೆ ಭೇಟಿಯಾಗೋಣ. ಗುಣಪೂರ್ಣ ದೋಷ ದೂರನಾದ ನಿಮ್ಮೊಳಗಿನ ಭಗವಂತ ನಿಮ್ಮನ್ನೆಲ್ಲ ಕಾಪಾಡಲಿ. ಹರಿ ಓಂ.